ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ, ನಿಮಗೆ ಇಲ್ಲಿ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿಯ 2,000 ರೂಪಾಯಿ ಅಂದರೆ ನೀವು ಗೃಹಲಕ್ಷ್ಮಿಯ 2,000 ರೂಪಾಯಿ ಪ್ರತಿ ತಿಂಗಳು ಪಡೆದುಕೊಳ್ತಾ ಇದ್ದೀರಾ ಅಂದ್ರೆ ನಿಮಗೆ ಒಂದು ಭರ್ಜರಿ ಗೃಹಲಕ್ಷ್ಮಿ ಕಡೆಯಿಂದ ಒಂದೆರಡು ಅಪ್ಡೇಟ್ಗಳು ಬಂದಿವೆ. ನಿಮಗೆ ಪ್ರತಿ ತಿಂಗಳು 3,200 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತದೆ. ಅದು ಯಾವ ಅಪ್ಡೇಟ್ ಅಂತ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇ ನಮ್ಮ ವಿಡಿಯೋನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಮಾಹಿತಿಯನ್ನು ಪೂರ್ಣವಾಗಿ ಅರ್ಥವಾಗುತ್ತದೆ. ನೋಡಿ ಸ್ನೇಹಿತರೆ, ಇಲ್ಲಿ ಏನಾಗಿದೆ ಅಂದ್ರೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಬಂದು 10ನೇ ಕಂತಿನ ಹಣ ಬಂದು 15 ದಿನ ಆಯ್ತು. ಆದರೆ ಇಲ್ಲಿ 11ನೇ ಕಂತಿನ ಹಣ ಬಂದಿಲ್ಲ. ಇದರ ಜೊತೆಗೆ 3,200 ರೂಪಾಯಿ ನಿಮ್ಮ ಖಾತೆಗೆ ಬರುತ್ತದೆ. 2,000 ರೂಪಾಯಿ ಮತ್ತು ಪ್ಲಸ್ 1,200 ರೂಪಾಯಿ ನಿಮ್ಮ ಖಾತೆಗೆ ಬರುತ್ತದೆ ಅಂತ ನೀವು ಪ್ರತಿಯೊಂದು ವಿಡಿಯೋದಲ್ಲಿ ನೀವು ನೋಡಿರಬಹುದು. ಅದು ನಿಜನಾ ಅಥವಾ ಸುಳ್ಳ ಅಂತ ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಈ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ. ನೋಡಿ ನಿಮಗೆ 1,200 ಅಂದ್ರೆ 1,200 ರೂಪಾಯಿ ಬರಬೇಕಾದ್ರೆ ನೀವು ಗೃಹಲಕ್ಷ್ಮಿ ಹಣದ ಜೊತೆನೆ ಬರುತ್ತದೆ ಇಲ್ಲ ಅಂತ ನಿಮಗೆ ಹೇಳ್ತೇನೆ. ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲ ಬಾರಿಗೆ ನೋಡ್ತಾ ಇದ್ರೆ ಒಂದೇ ಒಂದು ಲೈಕ್ ಮಾಡಿ, ಏಕೆಂದ್ರೆ ನಿಮ್ಮ ಒಂದು ಲೈಕ್ ನಮ್ಮ ಚಾನಲ್ಗೆ ಬಹಳಷ್ಟು ಹೆಲ್ಪ್ ಆಗಿರುತ್ತದೆ. ನೋಡಿ, ನೀವು ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಪಡೆದುಕೊಳ್ಳಲು 10 ತಿಂಗಳು ಆಯ್ತು. ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ 20,000 ರೂಪಾಯಿ ಹಣವನ್ನು ಬಂದಿದೆ. ಆದರೆ ಇನ್ನೂ 2 ತಿಂಗಳಿನ ಅಮೌಂಟ್ ಅಂದರೆ 4,000 ರೂಪಾಯಿ ಬಂದರೆ ನೀವು ಪಡೆದುಕೊಳ್ಳುತ್ತಿರುವ ಹಣ ಒಂದು ವರ್ಷದ ಹಣ ಕಂಪ್ಲೀಟ್ ಆಯ್ತು ಅಂತ. 24,000 ರೂಪಾಯಿ ನಿಮ್ಮ ಒಂದು ವರ್ಷದ ಹಣ ಗೃಹಲಕ್ಷ್ಮಿಯ ಒಂದು ವರ್ಷ ಮುಗಿದಿದೆ ಎಂದರ್ಥ. ಮತ್ತು ಇಲ್ಲಿ ಏನಾಗಿದೆ ಅಂದ್ರೆ ನಿಮಗೆ ಒಂದು ವರ್ಷದ ಹಣವನ್ನು ಬಂದಿದೆ, ಆದ್ರೆ 1,200 ರೂಪಾಯಿ ನಿಮ್ಮ ಖಾತೆಗೆ ಪ್ಲಸ್ ಮಾಡಿ ಕೊಡ್ತಾ ಇದ್ದಾರೆ. ಅಂದ್ರೆ 2,000 ರೂಪಾಯಿ ಮತ್ತು 1,200 ರೂಪಾಯಿ ಟೋಟಲ್ 3,200 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಇದು ನಿಜನಾ ಸುಳ್ಳ? ನೋಡಿ ನಿಮಗೆ ಹೇಳುತ್ತೇನೆ. 1,200 ರೂಪಾಯಿ ಗೃಹಲಕ್ಷ್ಮಿ ಹಣದ ಜೊತೆನೆ ಕೊಡ್ತಾ ಇಲ್ಲ ನಿಮಗೆ. ಅದೊಂದು ಸ್ಕೀಮ್ ಬೇರೆನೆ ಇದೆ, ಸಂಧ್ಯಾ ಸುರಕ್ಷಾ ಯೋಜನೆ. ಅದನ್ನು ನಿಮ್ಮ ಮಹಿಳೆಯರಿಗೆ ಇದು ಅನ್ವಯವಾಗುತ್ತದೆ. ಇದನ್ನು ಅನ್ವಯಿಸುವುದು ಯಾರಿಗೆ ಅಂದ್ರೆ 60 ವರ್ಷ ಮೇಲ್ಪಟ್ಟಿರಬೇಕು. 60 ವರ್ಷ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ 60 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಸಂಧ್ಯಾ ಸುರಕ್ಷಾ ಯೋಜನೆಯ 1,200 ರೂಪಾಯಿಯನ್ನು ನೀವು ಪ್ರತಿ ತಿಂಗಳು ಪಡೆದುಕೊಳ್ಳಬಹುದಾಗಿದೆ. ಇದು ನಿಮ್ಮ ಗೃಹಲಕ್ಷ್ಮಿಯ ಹಣದ ಜೊತೆ ಬರುವುದಿಲ್ಲ. ನೋಡಿ, ನೀವು ಒಂದೊಂದು ವಿಡಿಯೋದಲ್ಲಿ ನೋಡಿರಬಹುದು ಗೃಹಲಕ್ಷ್ಮಿಯ ಹಣದ ಜೊತೆನೆ ಬರುತ್ತದೆ ಅಂತ. ನೋಡಿ ಫ್ರೆಂಡ್ಸ್, ನಿಮಗೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಯೋಜನೆಯು ಗೃಹಲಕ್ಷ್ಮಿಯ ಯೋಜನೆಯ ಅಡಿಯಲ್ಲಿ ಬರುವುದಿಲ್ಲ. ಇದು 1,200 ರೂಪಾಯಿ ನಿಮಗೆ ಬರಬೇಕಾದರೆ ಈ ಯೋಜನೆಯ ಹೆಸರು ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಕರೆಯುತ್ತಾರೆ. ಇದನ್ನು ನೀವು 60 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಮಾಡಿಸಬೇಕು. ಮತ್ತು ನಿಮಗೆ 60 ವರ್ಷ ಮೇಲ್ಪಟ್ಟ ಮಹಿಳೆಯರು ಇದ್ದರೆ ನಿಮ್ಮ ಮನೆಯಲ್ಲಿ ಅವರಿಗೆ ನೀವು ಆನ್ಲೈನ್ ಸೆಂಟರ್ ಮತ್ತು CHC ಸೆಂಟರ್ ಮತ್ತು ಇನ್ನಿತರ ಶಾಪ್ಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿ ಸಂಧ್ಯಾ ಸುರಕ್ಷಾ ಯೋಜನೆಯ ಅರ್ಜಿ ಸಲ್ಲಿಸಿದ 1 ತಿಂಗಳಿನಿಂದ ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಮತ್ತು 1,200 ರೂಪಾಯಿ 3,200 ರೂಪಾಯಿ 60 ವರ್ಷ ದಾಟಿದ ಮಹಿಳೆಯರಿಗೆ ಮಾತ್ರ ಈ ಯೋಜನೆಯ ಅನ್ವಯವಾಗುತ್ತದೆ. ನೋಡಿ, ನೀವು ಪದೇ ಪದೇ ವಿಡಿಯೋನ ನೋಡ್ತಾ ಇರಬಹುದು. ನಾವು ವಿಡಿಯೋದಲ್ಲಿ ಪ್ರತಿಯೊಂದು ಸತ್ಯವನ್ನೇ ಹೇಳುತ್ತೇವೆ, ಯಾವುದೇ ಫೇಕ್ ನ್ಯೂಸ್ ಅನ್ನು ಕೊಡುವುದಿಲ್ಲ. ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಬಹುದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಪ್ರತಿಯೊಂದು ವಿಷಯವನ್ನು ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತೀನಿ. ನೋಡಿ, ಒಂದೇ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮ್ಮ ಚಾನಲ್ಗೆ ಬಹಳಷ್ಟು ಹೆಲ್ಪ್ ಆಗಿರುತ್ತದೆ. ನಿಮಗೆ ಅನ್ನಭಾಗ್ಯ ಆಗಲಿ ಮತ್ತು ಸರ್ಕಾರದ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು, ಗೃಹಲಕ್ಷ್ಮಿ ಆಗಲಿ ಮತ್ತು ರೇಷನ್ ಕಾರ್ಡ್. ನೋಡಿ, ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಸಿಗೋಣ ಸ್ನೇಹಿತರೆ. ನಮಸ್ಕಾರ.